ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಆರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ ಅಂತ ಅನ್ಕೋತಾ ಇದ್ದೀವಿ. ಈ ವ್ಲಾಗ್ ಫುಲ್ಲು ನಾವು ನಮ್ಮ ಮನೆಗೆ ಏನೇನು ಪರ್ಚೇಸ್ ಮಾಡಿದ್ದೀವಿ, ನಮ್ಮ ಮನೆ ಸೆಟ್ ಮಾಡೋಕ್ಕೋಸ್ಕರ ಏನೇನು ಮಾಡಿದ್ದೀವಿ ಅನ್ನೋದೇ ಇರುತ್ತೆ. ಮದುವೆ ಆದಮೇಲೆ ನಮ್ಮ ಹೊಸ ಮನೆಗೆ ಏನೇನು ಐಟಮ್ಸ್ ಬೇಕಿತ್ತು ಅಂದರೆ ನಮ್ಮ ಏನೂ ಇರಲಿಲ್ಲ, ತಗೊಂಡಿರಲ್ಲ ಮುಂಚಿತವಾಗಿ, ಒಬ್ಬನೇ ಇದ್ದಿದ್ದರಿಂದ. ಸೊ ಮದುವೆ ಆದಮೇಲೆ ನಮ್ಗೆ ಏನೇನು ಬೇಕಿತ್ತು ಎಲ್ಲ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಆದಷ್ಟು ಅದನ್ನ ಕವರ್ ಮಾಡೋಕ್ಕೂ ಟ್ರೈ ಮಾಡಿದ್ದೀವಿ ಬ್ಲಾಗಲ್ಲಿ. ಏನೇನು ತಂದಿದ್ದೀವಿ, ಏನೇನಿದೆ ಎಲ್ಲಾನು ಈ ಬ್ಲಾಗಲ್ಲಿ ಕವರ್ ಮಾಡಿದ್ದೀವಿ, ಏನೇನು ಶಾಪ್ ಮಾಡಿದ್ದೀವಿ ಅಂತ. ಸೊ ನೋಡಿ ನಾವು ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಮನೆಗೆ ಹೊಸ ಸೋಫಾ. ಸೋಫಾ ಫೈನಲಿ ಡೆಲಿವರಿ ಆಗ್ತದೆ. ಶಿವಕುಮಾರ್ ಹೆಗ್ಲ ಮೇಲೆ ಹಾಕ್ಬಿಡಿ ಸರ್, ಅವನಿಗೆ ಹೊತ್ಕೊಂಡು ಓಡಾಡ್ಬಿಡ್ತೀನಿ. ಬಾರ ನಿಂತ್ಕೊಂಡು ಹೇಳಿ ನೋಡ್ತಾ ಇದ್ದೀವಿ, ಹೆಲ್ಪ್ ಮಾಡು. ಹುಷಾರ್ ಕಂಡ್ರು. ಉಯ್ ಉಯ್ ಉಯ್. ಸ್ವಲ್ಪ ಒಳಗಡೆ ತರೋಷ್ಟೊತ್ತಿಗೆ ಬೆವರೆಲ್ಲ ಇಳಿದೋಯ್ತು. ಫುಲ್ ಬ್ಯೂರು. ಬರೀ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೂರು ಹಿಂಸೆ ಆಗುತ್ತೆ. ಯಪ್ಪ, ಏನು ತಗೊಂಡ್ಲಿ ಅಂದ್ರೆ ಫಸ್ಟ್ ಹೆಲ್ಮೆಟ್ ತೊಗೊಳಕ್ಕೆ ಬಂದಿದ್ವಿ. ಫಸ್ಟ್ ಗಾಡೀಲಿ ಓಡಾಡಕ್ಕೆ ಬೇಕಲ್ಲ ಸೇಫಾಗಿ, ಅದಕ್ಕೆ ಹೆಲ್ಮೆಟ್ ತೊಗೊಳಕ್ಕೆ ಹೆಲ್ಮೆಟ್ ಕೊಡ್ಸಕ್ಕೆ ಬಂದಿದ್ವಿ. ಚೆನ್ನಾಯ್ತಾ? ಇವರೇ ನಮಗೆ ಹೆಲ್ಮೆಟ್ ಕೊಟ್ಟಿದ್ದು. ಚಾಮರಾಜ ಡಬಲ್ ರೋಡರ್ಗೆ ಬಂದರೆ ಇವ್ರ ಅಂಗಡಿಗೆ ಬಂದು ಹೆಲ್ಮೆಟ್ ತೊಗೊಳ್ಳಿ ಅಣ್ಣ. ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಓಡಾಡೋಣಮ್ಮ. ನಾನು ಇಲ್ಲದೇ ಇದ್ದಾಗೆಲ್ಲ ಹುಷಾರಾಗಿ ಓಡಾಡು ಅಂತ ನಡಿಯೋಣ. ನಾನು ಯಾವ ಹೆಲ್ಮೆಟ್ ಹಾಕೊಂಡ್ ಬಂದೆ, ಹೆಲ್ಮೆಟ್ ಇಲ್ಲದೆ ಇರೋ ಕಾರಣ ಅಂತ ತೋರಿಸ್ತೀನಿ. ಈ ಹೆಲ್ಮೆಟ್ ಇಲ್ಲದೆ ಇರೋ ಕಾರಣ ನಾವು ಈ ಹೆಲ್ಮೆಟ್ ಹಾಕೊಂಡ್ಬಂದ್ವಿ. ಸಿವಿಲ್ ಇಂಜಿನಿಯರ್ ಹೆಲ್ಮೆಟ್ ಹಾಕೊಂಡು ಬಂದು ಇವಾಗ ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದೀವಿ. ದಿಸ್ ಇಸ್ ನಾಟ್ ಸೇಫ್ಟಿ, ದಿಸ್ ಇಸ್ ಸೇಫ್ಟಿ. ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಸರಿಯಾಗಿ ಆಯಿತು. ಮನೆಗೊಂದು ಕಾಟ್ ಬೇಕು ಅಂತ ಕಾಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಗಗನ ಆಲ್ರೆಡಿ ಡಿಸ್ಕಸ್ ಮಾಡ್ತಾಯಿದ್ದಾಳೆ ಕಾಟ್ ಬಗ್ಗೆ. ಕಾಟ್ ಹೆಂಗೆ, ಏನು ವಾರಂಟಿ ಬಗ್ಗೆ ಕೇಳ್ಕೊತಾ ಇದ್ದಾಳೆ. ಚೆನ್ನಾಗಿದೆ, ಬಟ್ ನಮಗೆ ವಿತ್ ಸ್ಟೋರೇಜೇ ಬೇಕು. ನಿಮಗೆ ಮೆಮೊರಿ ಫೋನ್ಗಳು ಆ ಟೈಪ್ ದೊಡ್ಡದು ಬರುತ್ತೆ. ಆ ಕಡೆ ಬೇರೆ ತೆಗಿಬೋದು. ಇದು 39 ಆಗುತ್ತೆ. ಯಾವುದೆಷ್ಟು ಆಯ್ತಮ್ಮ? ಅದು ಕ್ವೀನ್ ಬೆಡ್, ಕಿಂಗ್ ಸೈಜ್. ಇದರಲ್ಲಿ ನಿಮಗೆ ಕ್ಲೀನಿಂಗ್ ಈಸಿ ಆಗುತ್ತೆ. ಸೊ ಇದು ಕೆಳಗಡೆ ಓಕೆ. ಅದೇ ಇದು ಡ್ಯೂರಬಿಲಿಟಿ ಇರುತ್ತಾ? ಅದು ಸ್ಟೋರೇಜ್ ಕೆಳಗಡೆ ತಂದು ಕೊಡ್ತೀರಾ, ನಾವು ಸ್ವಲ್ಪ ಕೆಳಗಡೆ ಬಿಟ್ಟಿರ್ತೀರಾ? ಇಲ್ಲ, ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ಕೆಳಗಡೆ ಸ್ಟೋರೇಜ್ ಬರುತ್ತೆ. ಅದೇ ಡೆಪ್ತ್ ಫುಲ್ ನೆಲದ ಮೇಲೆ ಒಂದು ಪ್ಲೈ ಬರುತ್ತೆ, ಅದ್ರ ಮೇಲೆ ಇಂಟೀರಿಯರ್ ಡಿಸೈನರ್ ಫುಲ್ ಚೆಕ್ ಮಾಡ್ತಾರೆ. ಈ ರೀತಿ ಹೈಟ್ ಕಾಟ್ ನೋಡಾಯ್ತು. ಈಗ ಕಾಟಿಗೆ ಬೆಡ್ ಬೇಕು. ನಿಮ್ಮ ಕಡೆ ಬೆಡ್ ನೋಡೋಣ ಅಂತ ಬಂದಿದ್ದೀವಿ. ಬಂದಿದ್ದೀವಿ. ಬೆಡ್ ಅಂತ ಬೆಡ್ ಹೆಂಗೆ ಸಿಗುತ್ತೆ, ಯಾವ ರೇಂಜು, ಕಂಫರ್ಟ್ ಹೆಂಗೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಎಲ್ಲ ನೋಡಿ ಸಾಕಾಗಿದೆ. ಕನ್ಫ್ಯೂಷನ್ ವೇಕ್ ಫಿಟ್ಟಲ್ಲಿ ಕಾಟ್ ಕೂಡ ಸಿಗುತ್ತೆ, ಕಾಟ್ ಬೆಡ್ ಎಲ್ಲ ಸಿಗುತ್ತೆ. ಸೊ ಇಲ್ಲೂ ಜಾಸ್ತಾ ಇದ್ದೀವಿ, ಎಲ್ಲ ಹೆಂಗೆ ಸಿಗುತ್ತೆ, ಎಷ್ಟು ಸಿಗುತ್ತೆ ಅಂತ. ಇದು ಲ್ಯಾಟಿಕ್ಸ್, ಇದು ಸಿಂಗಲ್ ಮ್ಯಾಟ್ರೆಸ್. ಈ ಕಡೆ
ಈ ಕುತ್ಕೊಳ್ಳಿ. ಇದರಲ್ಲಿ ನಿಮಗೆ ನ್ಯಾಚುರಲ್ ಲ್ಯಾಟೆಕ್ಸ್ ಕೂಲಿಂಗ್ ಬರುತ್ತೆ. ಇದು ಸ್ವಲ್ಪ ಪ್ರೈವಸಿ ಬರುತ್ತೆ. ಇದರಲ್ಲಿ ಬ್ಯಾಕ್ ಸಪೋರ್ಟ್, ಲಂಬರ್ ಸಪೋರ್ಟ್ ಪ್ಲಸ್ ಹೀಟ್ ಅಬ್ಸರ್ವ್ ಆಗುತ್ತೆ. ನಿಮಗೆ ಅಪ್ ಟು 5 ಡಿಗ್ರಿ ಕೂಲಿಂಗ್ ಮಾಡುತ್ತೆ. ಅದೇ ಸ್ಪ್ರಿಂಗ್ ಇದೆಯಲ್ಲ ಸೊ ಹೌದು. ಯಾಕೆ ಚೆನ್ನಾಗಿದವಾ? ಅದು ಚೆನ್ನಾಗಿದೆ. ನಿಮಗೆ ನನಗೂ ಇದೆ ಚೆನ್ನಾಗಿದೆ. 31,100. ವೈಕ್ ಫಿಟ್ ಸ್ಟೋರಲ್ಲಿ ಇದೆಲ್ಲ ಮ್ಯಾಟ್ರಸ್ ಚೆಕಿಂಗ್. ಎರಡನ್ನೂ ಹೇಳಿ. ಎಷ್ಟು ಕನ್ಫ್ಯೂಷನ್ ನಮ್ಮ ಅದನ್ನ 48,300 39% ಡಿಸ್ಕೌಂಟ್ ಆಗಿ 29,450 ಸ್ಕ್ರೀನ್ ತಗೊಳ್ತಾ ಇರೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಇನ್ಸ್ಟಾಲೇಷನ್ ವೀಡಿಯೋ ಮಾಡ್ತಾಯಿದ್ದೀವಿ. ಇದು ರೂಮ್ಗೆ ಸ್ಕ್ರೀನ್ ತಂದಿರೋದು. ರೂಮ್ಗೆ ಕರೆಕ್ಟಾಗಿ ಫಿಟ್ ಆಗಿದೆ ಅಲ್ವ? ಕರೆಕ್ಟಾಗಿದೆ. ಹಾಲ್ದನ್ನು ತೋರಿಸೋಣ ಬಾ. ಇದು ರೂಮ್ಸ್ಗೆ ಸಪ್ರೇಷನ್ ಮಾಡೋಂಥ ಒಂದು ಸ್ಕ್ರೀನ್ ಹಾಕಬೇಕಿತ್ತು. ಅದಕ್ಕೆ ಈ ರೀತಿ ಒಂದು ಸ್ಕ್ರೀನ್ ತಂದಿದ್ದೆ. ಇದು ಹಾಲ್ಗೆ ಡ್ಯುಯಲ್ ಕಲರ್ ಚೂಸ್ ಮಾಡಿ ಕ್ರೀಮ್ ಆ್ಯಂಡ್ ಬ್ರೌನ್ ಕಾನ್ಸೆಪ್ಟಲ್ಲಿ ತಂದಿದ್ದೀವಿ. 7 ಫೀಟ್ ಲೆಂತದು. ಬೀನ್ ಬ್ಯಾಗ್ ಬಂದು ಎಷ್ಟು ದಿನ ಆಗಿತ್ತೋ ಇವತ್ತು ಬೀನ್ ತುಂಬಿ ಯೂಸ್ ಮಾಡ್ತಾ ಇದ್ದೀವಿ ಫೈನಲಿ. ಬೀನ್ ಬ್ಯಾಗ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಬೀನ್ ಬ್ಯಾಗ್ ರೆಡಿ. ಒಳ್ಳೆ ಚೆನ್ನಾಗಿದ್ಯಾ? ಇನ್ಮೇಲೆ ಅದ್ರ ಮೇಲೆ ಕುತ್ಕೋತೀಯಾ? ಎಕ್ಸ್ಟ್ರಾ ಪ್ಲೇಯರ್ ಬಂದರೆ ಕೂತ್ಕೊಳ್ಳೋದು. ಮನೆಗೆ ಒಂದು ಒಳ್ಳೆ ಮಿಕ್ಸಿ ಬೇಕಿತ್ತು. ಮಿಕ್ಸರ್ ತಗೊಳ್ಳೋಕ್ಕೆ ಪ್ರೆಸ್ಟೀಜ್ ಹೋಲ್ಸೇಲ್ ಸ್ಟೋರಿಗೆ ಬಂದಿದ್ದೀವಿ. ನಮ್ಮ ಮೇಡಮ್ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಪ್ರೆಸ್ಟೀಜ್ ಗ್ರೇಸ್. ಎಷ್ಟಾಯ್ತಾ ಮೇಡಮ್? ಹಾಗೆ ಮೇಡಮ್ ಮುದ್ದೆ ಮಾಡಿದಾಗ ಚಪಾತಿ ಮಾಡಿದಾಗ ನನಗೆ ಬಿಸಿಯಾಗಿ ಸರ್ವ್ ಮಾಡೋಕ್ಕೆ ಹಾಟ್ ಬಾಕ್ಸ್ ತಗೋತಾ ಇದ್ದಾರೆ. ಅದ್ರೊಳಗೆ ಮೇಡಮ್ನೇ ಮುಚ್ಚಿಬಿಡ್ಬೋದು, ಅಷ್ಟೊಡೆ ತಗೋತಾರೆ. ಸರ್ ಏನು ಪ್ರಾಬ್ಲಮ್ ಬರಲ್ಲ ತಾನೇ? ಯಾವ್ದು ಬೇಕು ಹಾಟ್ ಬಾಕ್ಸ್? ದೊಡ್ಡದು ಬೇಕಾ ಚಿಕ್ಕದು ಬೇಕಾ? ತೋರಿಸಿ ಚಿಕ್ಕದು. ನಮಗಿದೆ ಸಾಕು, ಬಟ್ ಇನ್ ಕೇಸ್ ಮನೆಗೆ ಯಾರು ಬಂದು ಜಾಸ್ತಿ ಅಡುಗೆ ಮಾಡಿದ್ರೆ ಇದು ಬೇಕಾಗುತ್ತೆ ಅಷ್ಟೇ. ಮಾ ಎಲ್ಲಿ ಬಂದಿದ್ದೀವಮ್ಮ? ಕ್ರಾಕರಿ ಸೇಲಲ್ಲಿ ಬಂದ್ಬಿಟ್ಟು ಮನೆಗೆ ಏನೇನು ಬೇಕು ಎಲ್ಲ ಆಯ್ಕೋತಾವಳೆ. ಇದ ನನಗೇನಮ್ಮ ಗೊತ್ತು. ಆಲ್ರೆಡಿ 4-5 ಐಟಮ್ ತೊಗೊಟ್ಟೋಳೆ. ಇನ್ನು ಎತ್ತ ಸರ್ ಕಿಚನ್ ಸ್ಲ್ಯಾಬ್ ಕ್ಲೀನಿಂಗ್, ಸ್ಮಾಲ್ ಬಾಕ್ಸ್, ಇದು ಕಾರಲ್ಲಿಂದ ಮಕ್ಕಳು ಆಟ ಸಾಮಾನು ನೋಡ್ತಾ ಇದೆಯಾ? ಮಕ್ಕಳ ಆಟ ಸಾಮಾನು ತಗೊಳಕ್ಕೆ ಇನ್ನೂ ಟೈಮ್ ಐತೆ. ಸ್ಪೈಸ್ ಬಾಕ್ಸ್ ಸೆಲೆಕ್ಷನ್ ಯಾವ್ದು ಬೇಕಮ್ಮ? ತಗೋದೆ, ಅದೇ ಚೆನ್ನಾಗಿದೆ ಅಲ್ಲ. ಇಲ್ಲಿ ಸುಮ್ಮನೆ ಗೊತ್ತಾಗಲ್ಲ. ಹಂಗೆ ತಗೊಂಡು ಅಡುಗೆ ಮಾಡಿಕೊಟ್ಬಿಡು ನಾನು ಚೆನ್ನಾಗಿ. ನಿನ್ಗೆ ಯಾವ್ದು ಬೇಕು ತಗೋ. ನಾನಂತೂ ತಿಂಡಿ ಮಾಡಿ ಹಾಕ್ಕೊಡಲ್ಲ ಯಾರಿಗೂ. ನೀನೇ ಹಾಕೊಂಡು ತಗೊಂಡು ಕೊಡಬೇಕು. ಸರಿ, ಎಷ್ಟು ಥರ ಆಪ್ಷನ್ ಇದೆ, ಚೂಸ್ ಮಾಡೋಕ್ಕೆ ಯೋಚನೆ ಮಾಡಬೇಕು. ಏನು ಮಾಡ್ತಾ ಇದೆಯಮ್ಮ? ಯಾವ ಮಿರರು? ಐಕಿಯಾ ಮಿರರ್ ಸೆಟ್ ಮಾಡ್ತಾ ಇದ್ದೀವಿ. ಮ್ಯಾನ್ಯುವಲ್ ನೋಡಿಕೊಂಡು ಹೆಂಗೆ ಸೆಟ್ ಮಾಡೋದು ಅಂತ ಗಂಡ ಹೆಂಡತಿ ಇಬ್ಬರು ಹೊಡೆದಾಡಿಕೊಂಡು ಸೆಟ್ ಮಾಡ್ತಾಯಿದ್ದೀವಿ. ಹಂಗೇನಾ? ದೂರ ಹೋಗ್ತದಿಲ್ಲ ಇಲ್ಲ. ಹಾಂ, ಏನಮ್ಮ ಮಾಡ್ತಿದ್ಯಾ ಇಷ್ಟಿದಾಗಿ? ಇದೇ ನೋಡಿ
ಐಕ್ಯೂ ಮಿರರ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಫಿಕ್ಸ್ ಆದ್ಮೇಲೆ ತೋರಿಸ್ತೀವಿ. ಕಷ್ಟ ಇದೆ ಅಂದರೂ ಕಷ್ಟಪಟ್ಟರೆ ಮಾಡ್ತಾ ಇದ್ದೀವಿ. ಇಟ್ಸ್ ರೆಡಿ. IKEA mirror is ready for the couple. ಹೇಗಿದೆ ಮಿರರ್? ಸೂಪರ್. ಬೆವ್ರು ಹರಿಸಿ ಸೆಟ್ ಮಾಡಿರೋದು. ನಟ್ಟು ಬೋಲ್ಟ್ ಸ್ಕ್ರೂಸ್ ಅಂತೂ ಕರೆಕ್ಟಾಗಿ ಕುತ್ಕೋತಾ ಇರಲಿಲ್ಲ. ಆ್ಯಕ್ಚುಲಾಗಿ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಈಗಲೂ ಒಂಚೂರು ಇಂಬ್ಯಾಲೆನ್ಸ್ ಇದೆ. ಬಟ್ ಇಟ್ಸ್ ಫೈನ್ ನಾವ್. ವಿ ಕ್ಯಾನ್ ಪೋಸ್ ಇನ್ ಫ್ರಂಟ್ ಆಫ್ ದ ಮಿರರ್. ಓಕೆ, ಆಲ್ ಸೆಟ್. ಕ್ಲೀನ್ ಮಾಡಿ ವರ್ಷ ಎತ್ತಿಡೀಗ. ಸಾಕು ಪೋಸ್ ಹೊಡೆದಿದ್ದು. ಹಾಂ, ಹೆಂಗೆ ಸೂಪರ್. ಕಷ್ಟಪಟ್ಟು ಮನೆ ಸೆಟ್ ಮಾಡ್ತೀವಿ ಗೈಸ್. ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಎಸ್, ಯಾರು ಸೆಟಲ್ ಆಗಿರೋ ಹುಡುಗ ಬೇಡ, ಮನೆ ಮಾಡಿ ಅಲ್ಲ, ಮನೆ ಮಾಡಿ ಒಂದಷ್ಟು ಎಲ್ಲ ಥಿಂಗ್ಸ್ ತಂದಿಟ್ಟಿರೋ ಹುಡುಗನ ನೋಡ್ಬೇಕು. ಆಗಿ ನೀವು ಇಬ್ರು ಸೇರ್ಕೊಂಡು ಆಗ್ಬಿಟ್ರೆ ಇದೆಲ್ಲ ಫನ್ ಇರಲ್ಲ, ಮಿಸ್ ಆಗ್ಬಿಡುತ್ತೆ. ಚೂರದು ಇರಬೇಕು. ಈಗ ಫಿನಾನ್ಷಿಯಲಿನೂ ಬ್ಯಾಲೆನ್ಸ್ ಮಾಡಬೇಕು, ನಾವು ಹೊಂದ್ಕೊಂಡು ಹೋಗಬೇಕು, ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು. ಚೂರು ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಐ ಆಮ್ ಎಂಜಾಯಿಂಗ್, ಫುಲ್ ಎಂಜಾಯ್. ಮನೆಗೆ ಒಂದು ಇಳಿಗೆ ಮನೆ ಬೇಕೇ ಬೇಕು. ಅದನ್ನು ತಗೊಳ್ಳೋಕ್ಕೆ ಸಿಟಿ KR ಮಾರ್ಕೆಟ್ಗೆ ಬಂದಿದ್ದೀವಿ. ಇಳಿಗೆ ಮನೆ ಸ್ಟೀಲಲ್ಲಿದೆ, ಮರದಲ್ಲಿದೆ, ಸ್ಲ್ಯಾಬಿಗೆ ಲಾಕ್ ಮಾಡೋ ಥರದ್ದಿದೆ. ಡಿಫ್ರೆಂಟ್ ಡಿಸೈನ್ಲಿದೆ. ಬಟ್ ನಮ್ಮ ಮನೆ ಗೃಹಿಣಿಗೆ ಯಾವ್ದು ಬೇಕು? ಯಾವ್ದು ಬೇಕಮ್ಮ? ಫುಲ್ ಕನ್ಫ್ಯೂಷನ್. ಅನುಭವವೇ ಶಿಕ್ಷಣ ಅಂತ ಇದಕ್ಕೆ ಹೇಳೋದು. ನಮಗೇನು ಗೊತ್ತಿಲ್ಲ ಅಂದರೆ ವಿ ಕಾಂಟ್ ಚೂಸ್ ಇವನ್ ಅ ಸ್ಮಾಲ್ ಥಿಂಗ್ಸ್. ಕನ್ಫ್ಯೂಸ್ ಆಗಿಬಿಡುತ್ತೆ. ಆಂಟಿ ತಿರ್ತಾ ಹೋದ್ರೆ ಆಂಟಿ ಕೇಳಮ್ಮ ಯಾವ ಚೆನ್ನಾಗಿರುತ್ತೆ ಅಂತ. 300 ರೂಪಾಯಿಗೆ ಹಾಕ್ಬಿಟ್ಟು 350 ಹಾಕು ಅಂದರೆ ಡೈಲಿ ನನಗೆ ಇದು ಚೆನ್ನಾಗಿ ಬರುತ್ತೆ. ಇದು ಹಿಂಗೆ ಮಾಡೋದಂತ ಫುಲ್ ಚೌಕಾಸಿ ಮಾಡ್ತಾಳೆ. ಅಣ್ಣ ಕೋಣ ಕೋಣ ಜನ ಬರ್ತಾರೆ. ಕೋಣ ತಲೆಗೆಡ್ಸ್ಕೊಡ, ಕೊಡ್ತೀನಿ. ಕೊನೆಗೂ ಸ್ಟೀಲ್ದೇ ತೊಗೊಂಡಿದ್ದಾಳೆ. ಓಕೆನಾ? ಏನೋ ನೀನೇ ತುರಿಯೋದು ಕಾಯಿನ. ಇಟ್ಸ್ ಯುವರ್ ರಿಸ್ಕ್. ನಾನು ಜಾಸ್ತಿ ಕಾಯಿ ತುರಿತಾ ಇರಲಿಲ್ಲ. ತುರಿಯೋ ಕೆಲಸ ಇದ್ರೆ ನಮ್ಮ ಅಮ್ಮಂಗೆ ಕೊಟ್ಬಿಡ್ತಾ ಇದ್ದೆ. ಇನ್ಮೇಲೆ ನನಗೆ ಕೊಡ್ತೆ ಏನು ಕತೆ? ನಾನಂತೂ ತುರ್ಕೊಡಲ್ಲ, ಓಡೋಗ್ಬಿಡ್ತೀನಿ. ಮನೆಗೆ, ನಮ್ಮ ಹೊಸ ಮನೆಗೆ ಏನೇನು ತಂದ್ವಿನೋ ಮುಂದುವರೆದ ಭಾಗ. ಮುಗಿತಾನೇ ಇಲ್ಲ ಇವಳು ಶಾಪಿಂಗ್ ಲಿಸ್ಟು. ಇವತ್ತು ಅಲ್ಲಿ ಕ್ರಾಕರಿ ಸೇಲ್ಗೆ ಹೋಗಿದ್ವಿ. ಒಂದು 100 ಐಟಮ್ ಎತ್ಕೊಬಂದವಳೆ. ಕೈ ಸಿಕ್ಕಿದ್ದಿಲ್ಲ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಮಕ ನೋಡಿ. ಹಾಂ, ಸಿಕ್ಕಿದ ಪಕ್ಕಿದ್ರೆ ತಗೊಬಂದವಳೆ. ಏನೇನು ತಂದಿದೆ ತೋರಿಸು. ಬಟ್ಟೆ ಉಜ್ಜೋದು, ಇದು ಸೋಪ್ ಇಡೋದು, ಇದು ಸಿಸರ್ ಆ್ಯಂಡ್ ಇದು ಪ್ಲೇಟ್ಸ್, ಇದು ಬಾಕ್ಸು ಸಾಮಾನು ಹಾಕೋಕ್ಕೆ, ಇದು ಕಟಿಂಗ್ ಬೋರ್ಡ್, ಇದು ನಾನು ತೊಗೊಂಡಲ್ಲ, ಇವ್ರು ತೊಗೊಂಡಿದ್ದು ಕಾರ್ ಓಡಿಸೋಕ್ಕೆ ಅಂತ. ಕಾರ್ ಡಸ್ಟರು. ಇದು ಸ್ಟಿಕ್ ಮಾಡೋದು ಐಟಮ್ಸ್ ಇರೋಕ್ಕೆ ತಗೊಬಂದಿದ್ದೀವಿ. ಇಷ್ಟೇ ತಂದಿರೋದು. ಇಲ್ಲಿ ಇನ್ನೊಂದ್ಸತಿ ಹೋದ್ರೆ ಇನ್ನೊಂದು 50 ಐಟಮ್ ಎತ್ಕೊಬರ್ತೀಯಲ್ವಾ? ಎಸ್, ದಟ್ಸ್ ದ ವೈಫ್ ಮಟೀರಿಯಲ್. ಎಸ್, ಕ್ವಾಲಿಟೀಸ್ ಆಫ್ ವೈಫ್ ಅಂತ ಹೇಳ್ಬೋದು ಇದನ್ನ. ಫೈನಲಿ ಆಫ್ಟರ್ ಸೋ ಮೆನಿ ಡೇಸ್ ಆರ್ಡ್ರ್ ಮಾಡಿದ ಮಂಚ ಬಂದಿದೆ. ಹೆಡ್ ಬೋರ್ಡ್, ಹಿಂದೆಗೆ ಹೆಡ್ ಬೋರ್ಡ್ ಕಣೋ. ಮಂಚದ ಬಗ್ಗೆ ನಿಮ್ಮ ಅನಿಸಿಕೆ? ಇಟ್ಸ್ ಗುಡ್. ಎಷ್ಟಿದೆ ತಗೋತಿದ್ ಬರೋಕ್ಕೆ? ಎಲ್ಲೂ ತಗೊಳ್ಳೋದು. ಇಂಟೀರಿಯರ್ಸ್ ಕಂಪನಿ ಎಲ್ಲ ಅಷ್ಟೇ, ಇಂಟೀರಿಯರ್ಸ್ ಎಲ್ಲ ಅಷ್ಟೇ. 10 ದಿನ ಪ್ರೊಮಿಸ್ ಮಾಡಿದರು.
ಮದುವೆ ಆಗಿಂದ 1.5 ತಿಂಗಳು ಕಾದಿದ್ದೀವಿ ಮಂಚಕ್ಕೋಸ್ಕರ. ಹಲೋ ಅನಿಸ್ತಿತ್ತು ಮಂಚ ಇನ್ನೂ ಬಂದಿಲ್ವಲ್ಲ ಗುರು ಅಂತ ಅನ್ಸಿರೋದು. ಫೈನಲಿ ನಮ್ಮ ಕಾಟ್ ಇಲ್ಲಿದೆ. ಫೈನಲಿ ಬಂದಿದೆ. ಇದಕ್ಕೆ ಬೆಡ್ಸ್ ತರಬೇಕೀಗ. ಇನ್ನೊಂದು ಕಾಟ್ ಇದೆ ಇನ್ನೊಂದು ರೂಮಲ್ಲಿ, ಅದಕ್ಕೂ ಬೆಡ್ಡು ಮತ್ತು ಇದಕ್ಕೂ ಬೆಡ್. ಮತ್ತೆ 1.5 ತಿಂಗಳು ಆದಮೇಲೆ ಕಾಟ್ ಬಂದಿದೆ. ಆರ್ಡರ್ ಮಾಡಿದ್ವಿ, ಸ್ವಲ್ಪ ಬರೋದು ಲೇಟ್ ಆಯಿತು. ಸೊ ಚೆನ್ನಾಗಿದೆ ಕಾಟು, ನಾವು ಅಂದ್ಕೊಂಡಂಗೆ ಬಂದಿದೆ. ಮ್ಯಾಟ್ರೆಸ್ ಆರ್ಡರ್ ಮಾಡಿ ಮ್ಯಾಟ್ರೆಸ್ ತರಿಸ್ಕೋಬೇಕು. ಆಮೇಲೆ ಇರೋದು ಖರ್ಚು ಅದಕ್ಕೆ ಬೆಡ್ಸ್ಮೆಂಟು, ಕಂಫರ್ಟರು, ಪಿಲ್ಲೋಸು, ಪಿಲ್ಲೋ ಕವರು ಅಂತ. ಬಟ್ ಇಟ್ಸ್ ಗುಡ್. ಫೈನಲಿ ನಮ್ಮ ಬೆಡ್ ಬಂತು, ಮಂಚನೂ ಬಂತು. ಮಂಚ ಬಂದು ಒಂದು 4 days ಆಯಿತು. ಬೆಡ್ ಬಂತು. ಈಗ ನೋಡೋಣ ಇದು ಹೇಗಿದೆ. ಫೈನಲಿ ಬೆಡ್ ಡೆಲಿವರ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿ ಅನ್ಪ್ಯಾಕ್ ಮಾಡೋಣ. ಮಂಚದ ಮೇಲೆ ಹಾಕಬೇಕು. ಓಪನ್ ಸಕ್ಸಸ್ಫುಲಿ. ಮಾ ಎಲ್ಲ ಸರಿ. ಇದೇನು ಕೊಟ್ಟವ್ರೆ? ಹ್ಯಾಪಿ ಬರ್ಡೇ ಟು ಯು ಮ್ಯಾಟ್ರೆಸ್. ಯಾರಾದ್ರೂ ಈದ್ ಕೊಡ್ತಾರ ಇದನ್ನ ಕಟ್ ಮಾಡಕ್ಕೆ? ನಾನೇನೋ ನಿನ್ನೆ ಅವ್ರು ಹೇಳಿದಾಗ ಸ್ಪೆಷಲ್ ಟೂಲ್ ಇರುತ್ತೆ ಅಂತ ಅಂದ್ಕೊಂಡ್ರೆ, ಇದರಲ್ಲಿ ಇದನ್ನ ತೆಗಿಯಕ್ಕಾಗುತ್ತಾ? ಒಂದು ಸ್ಕ್ರಾಚ್ ಬೀಳ್ತಾ ಇಲ್ಲ. ಇಲ್ಲ ಅದೆಲ್ಲೋ ಒಂದು ಕಡೆ ಇರುತ್ತೆ ನೋಡು, ಅಲ್ಲೇ ಕಟ್ ಮಾಡ್ಬೇಕನ್ಸುತ್ತೆ. ಬರುತ್ತೆ. ಇದು ಓಪನ್ ಮಾಡು. ಹಾಂ ಓಪನ್ ಮಾಡು. ವ್ರಾಪ್ ಆಗಿದೆ ಅಷ್ಟೇ. ತೆಗಿ ಅಷ್ಟೇ ಅಷ್ಟೇ. ಕಂಪ್ಲೀಟ್ ವ್ಯಾಕ್ಯೂಮ್ ಪ್ರೆಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಈ ಥರ ರೋಲ್ ಮಾಡಿ. ಇದನ್ನು ಓಪನ್ ಮಾಡಿದ್ರೆ ಫುಲ್ ಸ್ಪ್ರೆಡ್ ಆಗುತ್ತೆ ಹಾಸಿಗೆ. ಸಿಕ್ಕಾಪಟ್ಟೆ ಭಾರ ಇದೆ. ಸಿಕ್ಕಾಪಟ್ಟೆ ಏನಿಲ್ಲ, ಒಂದು 25 kg ಇರುತ್ತೆ ಅಷ್ಟೇ. ಓಪನ್ ಆಗ್ತಿದ್ದಂಗೆ ವ್ಯಾಕ್ಯೂಮ್ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಎಲೆ ಬಾ ಆರ್ಗಿ ರೋಬಿಟಿ ಈ ಕಡೆ ಬರೇ. ಅದು ದೊಡ್ಡ ಮ್ಯಾಟ್ರೆಸ್ನ ಎಷ್ಟು ಇದಾಗಿ ಪ್ಯಾಕ್ ಮಾಡಿದೆ ನೋಡಿ, ಕಿಂಗ್ ಸೈಜ್ ಮ್ಯಾಟ್ರೆಸ್ನ. ಅದೇ ಫುಲ್ ಎಲ್ಲ ಒಳಗಡೆ ಇರೋ ಏರೆಲ್ಲ ಎಳೆದ್ಬಿಟ್ಟು ಇದು ಮಾಡ್ತಾರೆ. ಕಂಪ್ಲೀಟ್ ವ್ಯಾಕ್ಯೂಮ್ ಇದಾಗ್ಬಿಡುತ್ತೆ. ಯಾವ ಕಡೆ? ಇದು ಮೇಲೆ ಉಲ್ಟಾಯಿತು. ಇಮೇಜಲ್ಲಿ ನೋಡ್ಬೋದು. ಉಲ್ಟಾಯಿತು. ಇದು ಕುಷನ್ ಮೇಲ್ಗಡೆ. ಇಲ್ಲಿ ವ್ಯಾಕ್ಯೂಮ್ ರಿಲೀಸ್ ಆಗ್ತಾ ಇದೆ. ಪ್ರೆಸ್ ಆಗಿರೋದೆಲ್ಲ ಫೈನಲಿ ಓಪನ್ ಮಾಡಿ ಇದ್ರ ಮೇಲೆ ಹಾಕಿದ್ದೀವಿ. ಇನ್ನೂ ಅದು ಈ ಪೇಪರ್ ತೆಗೆದ್ರೆ ಕಂಪ್ಲೀಟ್ ರಿಲೀಸ್ ಆಗುತ್ತೆ. ಕಂಪ್ಲೀಟ್ ಬೆಡ್ ಸೆಟ್ ಆಗುತ್ತೆ. ಆಲ್ರೆಡಿ ದೊಡ್ಡದಾಗಿದೆ ಆ ಕಡೆ ಎಲ್ಲ. ಹುಷಾರು, ಮ್ಯಾಟ್ರೆಸ್ ಕಟ್ ಮಾಡ್ಬಿಟ್ಟು ಆಮೇಲೆ ಗೋವಿಂದ ಗೋವಿಂದ ಆಗ್ಬಿಡುತ್ತೆ ಒಂದು ದಿನ. ಇನ್ನೊಂದು ಬೆಡ್ ಕೂಡ ಬಂತು. ಇದಕ್ಕಿನ್ನೂ ಬೆಡ್ಶೀಟ್ಸ್ ತಂದಿಲ್ಲ. ಒಂದೇ ದಿನ ಇನ್ನೊಂದು ರೂಮ್ಗೆ, ಸೆಕೆಂಡ್ರಿ ರೂಮ್ಗೆ ಬೆಡ್ ತರಕ್ಕೆ ಅಂತ ಹೋಗಿದ್ರು. ಸರ್ಪ್ರೈಸ್ ಆ ಬೆಡ್ಡೇ ಬಂದ್ಬಿಡ್ತು. ಆ ಬೆಡ್ ನಾಳೆ ಬರ್ಬೇಕಿತ್ತು, ಇಲ್ಲ ಅವತ್ತು ಸಂಜೆ ಬರ್ಬೇಕಿತ್ತು. ಅದೇ ಫಸ್ಟ್ ಬಂತು, ಆಮೇಲೆ ಇದು ಬಂತು. ಇದೇನು ಇಷ್ಟು ದಪ್ಪ ಅನ್ಕೋತಾ ಇದೀವಿ, ಆದ್ರೆ ಅದು ಹತ್ತಿ ಹಾಸಿಗೆ ಹೋಗ್ತಾ 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 ಫುಲ್ ಇಳ್ದೋಗುತ್ತೆ. ಸೊ ಒತ್ತೆ ದಿನ 2 ಬೆಡ್ ಬಂದಿದೆ. ಆ್ಯಂಡ್ ಈ ಬಟ್ಟೆ ಎಲ್ಲಾರ ಮನೆಯಲ್ಲಿ ಇರುತ್ತೆ ಅಲ್ಲ, ಎಷ್ಟೊಂದು ಮನೇಲಿ ಇರುತ್ತೆ. ಇದು ನಮ್ಮ ಮನೆಯಲ್ಲಿ 30 ವರ್ಷದಿಂದ ಇದೆ ಈ ಬೆಡ್. ನಮ್ಮಲ್ಲಿ ಈ ಬ್ಲ್ಯಾಕ್ ಕಲರ್ ತರದಿದೆ. ನಾನಂತೂ ಅದ್ರ ಮೇಲೆ ಅದೆಷ್ಟು ಬಿದ್ದು ಒದಾಡಿದೀನಿ. ಅದಂತೂ ನನ್ನ ಫೇವ್ರೆಟ್. ಮೋಸ್ಟ್ ಪಾಪ್ಯುಲರ್ ಬೆಡ್ ಕ್ಲೋತ್ ಅಂತ ಇದೆ. ಸೊ ನನಗೂ ಇದೇ ಇಷ್ಟ ಆಯಿತು. ಸೊ ಅದನ್ನೇ ಆರ್ಡರ್ ಮಾಡಿ ಬಂದಿದ್ದೆ. ನಮ್ಮ ಮೇಡಮ್ಗೂ ಅದೇ ಇಷ್ಟ ಆಯಿತು. ಸೊ ಇಷ್ಟು ನಮ್ಮ ಬೆಡ್ಡಿನ ಬಗ್ಗೆ. ಸೊ ಮದುವೆ ಆದಾಗಿಂದ ಇಲ್ಲಿ ತನಕ ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿದೀವಲ್ಲ, ಪರ್ಚೇಸ್ ಮಾಡೋಳೆ. ಪರ್ಚೇಸ್ ಮಾಡಿದ್ವಿ, ಏನು ಇಟ್ಕೊಂಡಿಲ್ದೈತಿ ಇವನ್ ತಪ್ಪು. ತುಂಬ ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ. ಅಂದರೆ ಎಲ್ಲ ಎಸೆನ್ಷಿಯಲ್, ಪ್ರತಿಯೊಂದು ಐಟಮ್ಸು ಬೇಕಿತ್ತು. ಅದನ್ನೆಲ್ಲ ಇಬ್ಬರು ನೋಡಿ ಚೂಸ್ ಮಾಡಿ, ಅಂದರೆ ಇಬ್ಬರು ಡಿಸ್ಕಸ್ ಮಾಡಿ ಪರ್ಚೇಸ್ ಮಾಡಿದ್ವಿ. ಲಿಮಿಟೆಡ್ ಆಗಿ ಪರ್ಚೇಸ್ ಮಾಡಿದೀವಿ. ಸೊ ಇಲ್ಲಿಗೆ ಶಾಪಿಂಗ್ ಮುಗಿಸಿ, ಅಂದರೆ ಇನ್ನೂ ಮೇಜರ್ ಐಟಮ್ 1-2 ಐಟಮ್ ತಗೊಳ್ಳೋದಿದೆ. ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀವಿ.
ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಗಾಯ್ಸ್. ಬಾಯ್.